ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿಯವರ ಮಧ್ಯೆ ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ಕುಮಾರಸ್ವಾಮಿ ನಿನ್ನೆ 1.5 ಗಂಟೆಗಳಿಗೂ ಹೆಚ್ಚು ಕಾಲ ಪ್ರೆಸ್ ಮೀಟ್ ಮಾಡಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸರಣಿ ಆರೋಪಗಳನ್ನು ಮಾಡಿದ್ರು. ರಮೇಶ್ ಜಾರಕಿಹೊಳಿ ವಿಡಿಯೋ ವೈರಲ್ ಆದಾಗ ಅದರ ಹಿಂದೆಯೂ ಡಿಕೆ ಶಿವಕುಮಾರ್ ಕೈವಾಡ ಇತ್ತು. ಈಗ ಈ ಪ್ರಕರಣದಲ್ಲೂ ಡಿಕೆ ಶಿವಕುಮಾರ್ ಕೈವಾಡ ಇದೆ. ನಿನ್ನೆ ಡಿಕೆ ಶಿವಕುಮಾರ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಮಾಡಿದಂತಹ ಆರೋಪ ಇದು. ಯಾವ ವಿಡಿಯೋ ವೈರಲ್ ಆಗಬೇಕು ಅಂತ ಸುರ್ಜೇವಾಲಾ ಟಿಕ್ ಮಾಡಿಕೊಂಡಿದ್ದಾರೆ, ಯಾವ ಸಂತ್ರಸ್ತೆಯರನ್ನ ಕರೆದುಕೊಂಡು ಬಂದು ದೂರು ಕೊಡಬೇಕು ಅನ್ನೋದನ್ನ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ನಿರ್ಧರಿಸ್ತಾ ಇದ್ದಾರೆ. SIT ಅಂತಂದ್ರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್, ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನುವ ಆರೋಪವನ್ನ ಎಚ್.ಡಿ. ಕುಮಾರಸ್ವಾಮಿ ಮಾಡಿದ್ರು ನಿನ್ನೆ. ಈಗ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿಯವರನ್ನ ಬ್ಲಾಕ್ ಮೇಲ್ ಕಿಂಗ್ ಅನ್ನುವ ಹೆಸರಿಟ್ಟು ಕರೀತಾ ಇದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಡಿಕೆ ಶಿವಕುಮಾರ್ ಆರೋಪ ಮಾಡ್ತಾ ಇದ್ದಾರೆ. ನಿನ್ನೆ ಕುಮಾರಸ್ವಾಮಿ ಹೇಳಿದ್ರು, ಇಂಥ ವಿಡಿಯೋಗಳನ್ನ ವೈರಲ್ ಮಾಡಿ ಚುನಾವಣಾ ಲಾಭಕ್ಕೆ ಬಳಸಿಕೊಂಡಂತಹ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಸಂಪುಟದಲ್ಲಿರಬಾರ್ದು, ಸಿದ್ದರಾಮಯ್ಯನವರು ಕೂಡಲೇ ಶಿವಕುಮಾರ್ ಅವರನ್ನ ವಜಾ ಮಾಡಬೇಕು ಸಂಪುಟದಿಂದ ಅಂತ ಎಚ್.ಡಿ. ಕುಮಾರಸ್ವಾಮಿ ಆರೋಪ ಮಾಡಿದ್ರು. ಈಗ ಕುಮಾರಸ್ವಾಮಿಯವರ ಆರೋಪಕ್ಕೆ ಡಿಕೆ ಶಿವಕುಮಾರ್ ಒಂದೊಂದಾಗಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಒಕ್ಕಲಿಗ ವಿಷಯವನ್ನ ಜಾಯಿನ್ ಮಾಡ್ತಾ ಇದ್ದೀರಾ, ಈ ವಿಷಯದಲ್ಲಿ ಒಕ್ಕಲಿಗ ನಾಯಕತ್ವ ಅಂತೆ, ನಾನು ರಾಜೀನಾಮೆ ಕೊಡಬೇಕಂತೆ, ನನ್ನ ಬಗ್ಗೆ ಮಾತನಾಡ್ತಾ ಇದ್ರೆ ಕುಮಾರಸ್ವಾಮಿ ಅವರಿಗೆ ಸಮಯ ಹೋಗಲ್ಲ ಅನ್ನುವ ರೀತಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಆದರೆ ನಿನ್ನೆ ಎಚ್.ಡಿ. ಕುಮಾರಸ್ವಾಮಿ ಅವರು ಎತ್ತಿದ ಒಂದೊಂದೇ ಪ್ರಶ್ನೆ ಅನುಮಾನಗಳ ಬಗ್ಗೆ ಡಿಕೆ ಶಿವಕುಮಾರ್ ಮಾತನಾಡ್ತಾ ಇಲ್ಲ. ಆದರೆ ಕುಮಾರಸ್ವಾಮಿ ಅವರನ್ನ ಬ್ಲಾಕ್ ಮೇಲ್ ಕಿಂಗ್ ಅಂತ ಕರೆದಿದ್ದಾರೆ. ಈ ಡಿಕೆ ಶಿವಕುಮಾರ್ ಅವರ ಈ ಆರೋಪಕ್ಕೆ ಕುಮಾರಸ್ವಾಮಿ ಉತ್ತರವನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಬ್ಲಾಕ್ ಮೇಲ್ ಕಿಂಗ್ ಅಂದಿದ್ರು ಡಿಕೆ ಶಿವಕುಮಾರ್. ಈಗ ಅದಕ್ಕೆ ಕುಮಾರಸ್ವಾಮಿ ಅವರ ಉತ್ತರ ಬಂದಿದೆ ನೋಡಿ. ಮೊದಲು ಯಾವ ರೀತಿ ತನಿಖೆ ನಡೆಯಬೇಕು, ಏನಾದರೂ ನಿಮ್ಮ ಹೋಮ್ ಮಿನಿಸ್ಟರ್ ನೆನ್ನೆ ಹೇಳಿಕೆ ಕೊಟ್ಟವರಲ್ಲ, ಅವ್ರಿಗೆ ಏನಾದರೂ ಸ್ವಲ್ಪ ಗಟ್ಟಿ ಮೂಳೆ ಇದ್ದರೆ ಧೈರ್ಯವಾಗಿ ಎದುರಿಸಾಗ ಹೇಳಿ. ಈ ಥರ ಎಲ್ಲ ಇದನ್ನು ಇಟ್ಕೊಂಡು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಾನು 20 ತಿಂಗಳು 14 ತಿಂಗಳು ಒಂದು ಬಾರಿ ಅಧಿಕಾರ ನಡೆಸಿದ್ದೇನೆ. ನನ್ನ ಜೀವನದಲ್ಲಿ ಯಾವ ಪೊಲೀಸ್ ಅಧಿಕಾರಿಗಳನ್ನು ಇಟ್ಕೊಂಡು ನಾನು ದುರುಪಯೋಗ ಪಡಿಸ್ಕೊಳ್ಳಿಲ್ಲ. ಇವತ್ತಿಲ್ಲಿ ಬಂದಿದ್ದೇನಲ್ಲ, ಇವತ್ತು ಕೋರ್ಟ್ ಮುಂದೆ ಬಂದಲ್ಲ, 12 ವರ್ಷ ಮೌನದಲ್ಲಿದ್ದೇನೆ, ಇವತ್ತು ಬಂದಲ್ಲ ತಲೆಬಾಗಿ ಬಂದಿದ್ದೇನೆ. ನಾನು ಅಧಿಕಾರದಲ್ಲಿ ಇದ್ದಾಗ ಇವನ್ನೆಲ್ಲ ಕೇಸ್ನ ಮುಚ್ಚಾಕಕ್ಕೆ ಆಗ್ತಿರ್ಲಿಲ್ವ? ಹಿಂದೆ ನಾನು ಯಾವ ಹೋರಾಟ ಮಾಡ್ಕೊಂಬಂದೆ, ಈ ದೇಶದ ಆಸ್ತಿ ಸಂಪತ್ತು ಉಳಿಬೇಕು ಅಂತ ಹೇಳಿ ಭ್ರಷ್ಟಾಚಾರದಿಂದ ಹೋರಾಟ ಮಾಡ್ಕೊಂಬಂದೆ. ಅದರ ಪ್ರತಿಫಲ ಇವತ್ತು ಈ ಕೋರ್ಟಿಗೆ ಬಂದಿರೋದು. ನಾನು ಕುಮಾರಸ್ವಾಮಿ ತಾರ್ಕಿಕ ಎಂಡಿಗೆ ತಗೊಂಡೋಗಲ್ಲ, ಹಿಟ್ ಆ್ಯಂಡ್ ರನ್ ಅಂತ ಹೇಳ್ತಾರಲ್ಲ, ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಲಿಕ್ಕೆ ಎಲ್ಲಿ ಲ್ಯಾಪ್ಸಸ್ ಇದೆ ಆ ಲ್ಯಾಪ್ಸಸ್ನ ಸರ್ಕಾರಕ್ಕೆ ಮೊದಲು ಯಾವ ರೀತಿ ತನಿಖೆ ನಡೆಯಬೇಕು, ಏನಾದರೂ ನಿಮ್ಮ ಹೋಮ್ ಮಿನಿಸ್ಟರ್ ನೆನ್ನೆ ಹೇಳಿಕೆ ಕೊಟ್ಟವರಲ್ಲ, ಅವ್ರಿಗೆ ಏನಾದರೂ ಸ್ವಲ್ಪ ಗಟ್ಟಿ ಮೂಳೆ ಇದ್ದರೆ ಧೈರ್ಯವಾಗಿ ಎದುರಿಸಾಗ ಹೇಳಿ. ಈ ಥರ ಎಲ್ಲ ಇದನ್ನು ಇಟ್ಕೊಂಡು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.